ಸೊ ಗೈಸ್, KPSC ಇಂದ ರೀಸೆಂಟ್ ಆಗಿ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಒಂದು ಎಕ್ಸಾಮ್ ನಡೆದಿತ್ತು 7th ಜನವರಿಗೆ. ಸೊ ಅದರ ಒಂದು ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ KPSC ಇಂದ ಅದರ ಒಂದು ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಹಾಗೆ ಆ ಕೀ ಆನ್ಸರ್ಸ್ ಜೊತೆ ಇಫ್ ಯು ಹ್ಯಾವ್ ಎನಿ ಅಬ್ಜೆಕ್ಷನ್, ಓಕೆ, ಸೊ ನೀವು ಏನಾದರೂ ಆಕ್ಷೇಪಣೆ ಇದ್ರೆ ಆ ಕೀ ಆನ್ಸರ್ ಸರಿಯಾ ತಪ್ಪಾ ಅಂತ ಏನಾದರೂ ಅಬ್ಜೆಕ್ಷನ್ ಇದ್ರೆ ನೀವು ಅಬ್ಜೆಕ್ಷನ್ ಕೂಡ ಸಲ್ಲಿಸಬಹುದು. ಅದಕ್ಕೂ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಒಂದು ಫಾರ್ಮೆಟ್ ಮೂಲಕ ನೀವು ಒಂದು ಅಬ್ಜೆಕ್ಷನ್ ಅನ್ನ ಸಲ್ಲಿಸಬೇಕಾಗ್ತದೆ. ಸೊ ಅದು ಯಾವ ರೀತಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದರೊಂದಿಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಓಕೆ, ಸೊ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರೆ KPSC ಅಥವಾ KE ರಿಗಾರ್ಡಿಂಗ್ ನಿಮಗೆ ಜಾಬ್ ಅಪ್ಡೇಟ್ಸ್ಗಳು ಸಿಗ್ತಾ ಇರ್ತವೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, KPSC ಇಂದ ಒಂದು ಕೀ ಆನ್ಸರ್ಸ್ನ ಲಿಂಕನ್ನು ಇಲ್ಲಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಕೀ ಆನ್ಸರ್ಸ್ ಟು ದ ಪೋಸ್ಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಕಲ್ಯಾಣ ಕರ್ನಾಟಕ. ಏನು ರೀಸೆಂಟಾಗಿ 7th ಜನವರಿಗೆ ಒಂದು ಎಕ್ಸಾಮ್ ನಡೆದಿತ್ತು, ಆ ಒಂದು ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇದನ್ನು ನಾನು ಕ್ಲಿಕ್ ಮಾಡಿದರೆ ಸೊ ಈ ಪೇಜ್ ನಿಮಗೆ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಕೀ ಆನ್ಸರ್ಸ್ ಫಾರ್ ಎಕ್ಸಾಮ್ ಹೆಲ್ಡ್ ಆನ್ 7/1/2024. ಓಕೆ, ಫಾರ್ ಕಲ್ಯಾಣ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಸೊ ಇದು ಪೇಪರ್ 1 ಅಂಡ್ ಪೇಪರ್ 2 ಕೀ ಆನ್ಸರ್ಸ್ ಆಗಿರುತ್ತೆ. ಸೊ ಪೇಪರ್ 1 ಕೀ ಆನ್ಸರ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ತರ ಒಂದು ಕೀ ಆನ್ಸರ್ಸ್ ಇರುತ್ತೆ. ಸೊ ಈ ಕೀ ಆನ್ಸರ್ಸ್ ಅಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಅಬ್ಜೆಕ್ಷನ್ಸ್ ಇದ್ರೆ ನೀವು ಅಬ್ಜೆಕ್ಷನ್ ಅನ್ನ ಸಲ್ಲಿಸಬಹುದು. ಆಕ್ಷೇಪಣೆ ಇದ್ರೆ ಆಕ್ಷೇಪಣೆಯನ್ನ ಸಲ್ಲಿಸಬಹುದು. ಇದೇ ರೀತಿ ಇಲ್ಲಿ ನೋಡಿ, ಪೇಪರ್ 1 ಅಂಡ್ ಪೇಪರ್ 2 ಎರಡು ಸೇಮ್ ಇರುತ್ತೆ ಫಾರ್ಮೆಟ್. ಸೊ ಇದು ಪೇಪರ್ 1 ಕೀ ಆನ್ಸರ್ಸ್ ಆಗಿರುತ್ತೆ. ಸೇಮ್ ಥಿಂಗ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಪೇಪರ್ 2 ಕೀ ಆನ್ಸರ್ಸ್ ಇಲ್ಲಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಪೇಪರ್ 2 ಕೀ ಆನ್ಸರ್ಸ್, ಸಬ್ಜೆಕ್ಟ್ ಕೋಡ್ 568. ಓಕೆ, ಸೊ ಇದು ಆಕ್ಷೇಪಣೆ ಹೇಗೆ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲೇ ನೀವು ನೋಡ್ಬೋದು, ಅಬ್ಜೆಕ್ಷನ್ ಫಾರ್ಮೆಟ್ ಕೂಡ ಕೊಟ್ಟಿದ್ದಾರೆ. 567 ಕೀ ಆನ್ಸರ್ಸ್ಗೆ 567 ವರ್ಷನ್ ಕೋಡ್ ಜೊತೆಗೆ ಅಬ್ಜೆಕ್ಷನ್ ಫಾರ್ಮೆಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಅಬ್ಜೆಕ್ಷನ್ ಫಾರ್ಮೆಟ್. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಓಕೆ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. 567 ಪೇಪರ್ 1 ಅಬ್ಜೆಕ್ಷನ್ ಕೋಡ್ ಇಲ್ಲಿ ನೋಡ್ಬೋದು ಡೀಟೇಲ್ಸ್. ಸೊ ಸೇಮ್ ಪೇಪರ್ 1 ಆ್ಯಂಡ್ ಪೇಪರ್ 2 ಸೇಮ್ ಇರುತ್ತೆ. ಸೊ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಫಾರ್ಮೆಟ್ ಅಲ್ಲಿ ನೀವು ಏನಪ್ಪ ಅಬ್ಜೆಕ್ಷನ್ ಇದ್ರೆ, ಏನೇ ಒಂದು ಕ್ವಶನ್ಸ್ ಅಥವಾ ಕೀ ಆನ್ಸರ್ಸ್ ಸರಿ ತಪ್ಪಿದ್ರೆ, ಸೊ ಆ ಕೀ ಆನ್ಸರ್ಸ್ ನಿಮಗೆ ಅನಿಸಿದ್ರೆ ಈ ಕೀ ಆನ್ಸರ್ ಏನು KPSC ಅವ್ರು ಕೊಟ್ಟಿದ್ದಾರೆ ತಪ್ಪಿದೆ ಅಂತ ಹೇಳಿದ್ರೆ ಒಂದು ಆಕ್ಷೇಪಣೆಯನ್ನು ಅಬ್ಜೆಕ್ಷನ್ ನೀವು ಸಲ್ಲಿಸಬಹುದು. ಅದಕ್ಕೆ ಯಾವ ರೀತಿ ಸಲ್ಲಿಸಬೇಕು ಅನ್ನೋದಾದ್ರೆ ಸೊ ಈ ಒಂದು ಫಾರ್ಮೆಟ್ ಅನ್ನ ನೀವು ನೋಡ್ಕೊಂಡಿದ್ದೀರಾ, ಫಾರ್ಮೆಟ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಿಮ್ಮ ಹೆಸರು ಫಸ್ಟ್ ಮೊದಲನೇದಾಗಿ, ಅದೇ ರೀತಿ ನೋಂದಣಿ ಸಂಖ್ಯೆ ಬರೀರಿ, ಪರೀಕ್ಷೆಯ ಹೆಸರು ಬರೀರಿ, ಅಭ್ಯರ್ಥಿಯ ಅಂಚೆ ವಿಳಾಸ ಬರೀರಿ, ನಂತರ ಮೊಬೈಲ್ ಸಂಖ್ಯೆಯನ್ನು ಬರೀರಿ. ಓಕೆ, ಆಕ್ಷೇಪಣೆ ವಿವರ ಅಂತ ಕೆಳಗಡೆ ಒಂದು ಟೇಬಲ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಪ್ರಶ್ನೆ ಪುಸ್ತಿಕೆ ಶ್ರೇಣಿ. ಓಕೆ, ಸೊ ವರ್ಷನ್ ಕೋಡ್ ಬರೀಬೇಕು. ಓಕೆ, ಸೊ ಯಾವ್ದಂದ್ರೆ ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್. ಓಕೆ, ಸೊ ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್ ಅನ್ನ ಇಲ್ಲಿ ಬರೀಬೇಕು. ಸೊ A ಇಂದ D ವರೆಗೆ ಯಾವ ಶ್ರೇಣಿಯೋ ಅದನ್ನು ನಮೂದಿಸುವುದು. ಓಕೆ, ಸೊ ವರ್ಷನ್ ಕೋಡ್ ಇಲ್ಲಿ ಬರೀಬೇಕು. ವಿಷಯ ಸಂಕೇತ ಇದೆ. ಅದೇ ರೀತಿ ಪ್ರಶ್ನೆ ಸಂಖ್ಯೆ. ಸೊ ನಿಮ್ಮ ಯಾವ ಕ್ವಶನ್ ಮೇಲೆ ನಿಮ್ಮ ಅಬ್ಜೆಕ್ಷನ್ ಇದೆ ಕೀ ಆನ್ಸರ್ ಮೇಲೆ ಅದರ ಪ್ರಶ್ನೆ ಸಂಖ್ಯೆ ಬರೀಬೇಕು. ಆಯೋಗವು ಪ್ರಕಟಿಸಿದ ಕೀ ಉತ್ತರ ಯಾವುದು ಆಯೋಗದಿಂದ ಪ್ರಕಟಿಸಿದೆ ಅದನ್ನು ಬರೀಬೇಕು. ಇಲ್ಲಿ ನಿಮ್ಮ ಕೀ ಉತ್ತರವನ್ನು ನಿಮಗೆ ಸರಿ ಅನ್ನಿಸ್ತಿದೆ ಅನ್ನುವ ಕೀ ಉತ್ತರವನ್ನು ಇಲ್ಲಿ ನೀವು ಹಾಕಬೇಕು. ಓಕೆ, ಅಬ್ಜೆಕ್ಷನ್ ಇರೋ ಕೀ ಆನ್ಸರ್ಸ್ನ ನೀವು ಹಾಕಬೇಕು. ಆಯೋಗ ಪ್ರಕಟಿಸಿದ ಕೀ ಉತ್ತರ ನಿಮ್ಮ ಕೀ ಉತ್ತರ. ಅದೇ ರೀತಿ ದಾಖಲೆಗಳನ್ನು ವಿವರಿಸಬೇಕಾಗ್ತದೆ ಫ್ರೆಂಡ್ಸ್. ಓಕೆ, ಸೊ ನೀವು ಸ್ಟ್ರಾಂಗ್ ಆಗಿ ಅಬ್ಜೆಕ್ಷನ್ ಮಾಡ್ತಾ ಇರಲ್ಲ. ನೋ, ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ವಾಟ್ ದ ಕೀ ಆನ್ಸರ್ಸ್ ಗಿವನ್ ಬೈ ದ KPSC ದಟ್ ಈಸ್ ರಾಂಗ್. ಸೊ ದ ಕೀ ಆನ್ಸರ್ಸ್, ಕರೆಕ್ಟ್ ಕೀ ಆನ್ಸರ್ಸ್ ನೀವೇನು ಹೇಳ್ತಾ ಇದ್ರೆ ಇದು ರೈಟ್ ಅಂತ ಹೇಳಿದ್ರೆ ಅದಕ್ಕೆ ದಾಖಲೆಯನ್ನು ನೀವು ಸಲ್ಲಿಸಬೇಕಾಗ್ತದೆ. ಯಾವ ರೀತಿ ಅಂದ್ರೆ ಆಕ್ಷೇಪಣೆ ಸಂಬಂಧಿಸಿದ ಪ್ರಾಮಾಣಿತ ಆಧಾರಗಳು, ಪೂರಕ ದಾಖಲೆಗಳು, ವಿವರ 100 ಪದಗಳಿಗೆ ಮೀರದಂತೆ. ಓಕೆ, ಸೊ ಅದರ ಒಂದು ಪ್ರಾಮಾಣಿತ ಆಧಾರಗಳನ್ನ ನೀವು ಈ ಟೇಬಲ್ ಅಲ್ಲಿ ಫಿಲ್ ಮಾಡಬೇಕು. ಇಂಪಾರ್ಟೆಂಟ್ ಸೂಚನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನ್ ಮಾಡಬೇಕು, ಯಾವ ತರ ಕಳಿಸ್ಬೇಕು, ಲಾಸ್ಟ್ ಡೇಟ್ ಯಾವಾಗ ಅಂತ. ಸೊ ಇನ್ನೊಂದೇನೆಂದ್ರೆ ಆಕ್ಷೇಪಣೆಯೊಂದಿಗೆ ಸ್ವಂತ ದೃಢೀಕರಣ ಪ್ರವೇಶ ಪತ್ರವನ್ನು ಪರಿಶೀಲನೆಗಾಗಿ ಲಗತ್ತಿಸತಕ್ಕದ್ದು. ಇನ್ನೊಂದು ಸೆಕೆಂಡ್ ಏನಪ್ಪಾ ಅಂದ್ರೆ ಪ್ರಮಾಣೀಕೃತ ಆಕಾರ ಗ್ರಂಥಗಳ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್, ಪೂರಕ ದಾಖಲೆಗಳ ಪ್ರತಿಗಳನ್ನು, ಕೀ ಉತ್ತರಗಳನ್ನು ಆಕ್ಷೇಪಣೆಗಳೊಂದಿಗೆ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ಓಕೆ, ಥರ್ಡ್, ಅಭ್ಯರ್ಥಿಯು ತನ್ನ ಪ್ರಶ್ನೆ ಸಂಖ್ಯೆ ಮತ್ತು ನೋಂದಣಿ ಸಂಖ್ಯೆಯನ್ನು ಅವರು ಲಗತ್ತಿಸಿದ ಪೂರಕ ದಾಖಲೆ ಪ್ರತಿ ಪುಟದಲ್ಲಿ ನಮೂದಿಸತಕ್ಕದ್ದು. ಓಕೆ,
ಆ್ಯಂಡ್ ಫೋರ್ತ್ ಆ್ಯಂಡ್ ಫೈನಲ್ ಫಿಫ್ತ್ ಇಂಪಾರ್ಟೆಂಟ್ ಏನಂದರೆ, ಈ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಅರ್ಜಿಯೊಂದಿಗೆ ಪ್ರತಿ ಪ್ರಶ್ನೆಗೆ 50 ರು ಶುಲ್ಕ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್. ನೋಡಿ ಫ್ರೆಂಡ್ಸ್, ಇಲ್ಲಿ ಹೆಂಗಿದೆ, ಪ್ರತಿ ಕ್ವಶನ್ಗೆ ನಿಮಗೆ ಎಷ್ಟು ಕ್ವಶನ್ ಮೇಲೆ ಅಬ್ಜೆಕ್ಷನ್ ಇದೆ, ಪ್ರತಿ ಕ್ವಶನ್ಗೆ 50 ರೂಪಾಯಿ ಅಂತೆ. ನೀವು IPO ಅಥವಾ DD ಮೂಲಕ ಕಾರ್ಯದರ್ಶಿಗಳು ಕರ್ನಾಟಕ ಲೋಕಸೇವಾ ಆಯೋಗ ಇವರ ಹೆಸರಿಗೆ ಸಂದಾಯ ಮಾಡಬೇಕು, DD ತೆಗೆಸಬೇಕು. ಓಕೆ, ಒಂದು ವೇಳೆ ನಿಗದಿತ ಶುಲ್ಕವನ್ನು ಪಾವತಿ ಮಾಡದಿದ್ದಲ್ಲಿ ಆಕ್ಷೇಪಣೆಯನ್ನು ಪರಿಗಣಿಸಲಾಗುವುದಿಲ್ಲ. ಓಕೆ, ಸೊ ಇನ್ನೊಂದು ಅಬ್ಜೆಕ್ಷನ್ ಸಲ್ಲಿಸಲು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ 16/1/2024 5:30 ಗಂಟೆ ಒಳಗೆ ಆಕ್ಷೇಪಣೆ ಅಥವಾ ಮುಂಚಿತವಾಗಿ. ಓಕೆ, ಸೊ ಬಿಫೋರ್ ದಿಸ್ ಟೈಮ್ 16/1/2024 ಬೈ ದ ಈವ್ನಿಂಗ್ 5:30. ಓಕೆ, ಈ ಟೈಮಿನ ಒಳಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ನಂತರ ಆಯೋಗಕ್ಕೆ ತಿಳಿಸಬೇಕು. ಈ ದಿನಾಂಕದ ನಂತರ ಸ್ವೀಕರಿಸಿದ ಆಕ್ಷೇಪಣೆಗಳು ಆಯೋಗವು ಪರಿಗಣಿಸುವುದಿಲ್ಲ. ನಂತರ ಒಂದು ಘೋಷಣೆಗೆ ಸಹಿ ಮಾಡಿ ಈ ಒಂದು ನೀವು ಫಾರ್ಮೆಟನ್ನು DD ಮೂಲಕ ಒಂದು ಕಳಿಸ್ಬೇಕಾಗ್ತದೆ. 50 ರೂಪಾಯಿ DD ತೆಗೆಸ್ಬಿಟ್ಟು ಈ ಒಂದು ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮಾಡಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ನೋಡ್ಕೊಳ್ಳಿ, ಕ್ಲೀನಾಗಿ ಒಂದು ಡೀಟೇಲ್ಸ್ನ ಓದ್ಕೊಂಡು ಏನೇ ಅಬ್ಜೆಕ್ಷನ್ ಇದ್ರೂ ನೀವು ಇದನ್ನು ಸಲ್ಲಿಸ್ಬೋದು. ಓಕೆ, ಸೊ 2 ಪೇಪರ್ಗೂ ಸೇಮ್ ಇರುತ್ತೆ ಫಾರ್ಮೆಟ್ಟು. ಸೊ ಇಲ್ಲಿ ತೋರಿಸ್ದಂಗೆ ನೋಡಿ 568 ಪೇಪರ್ 2 ಕ್ವಶನ್ ಆನ್ಸರ್ಸ್, ಕೀ ಆನ್ಸರ್ಸ್ ಈ ರೀತಿ ಇದೆ. ಅದೇ ರೀತಿ ಇದರ ಒಂದು ಅಬ್ಜೆಕ್ಷನ್ ಫಾರ್ಮೆಟ್ ಕೂಡ ಈ ಥರ ಇದೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ. ಸೊ ಪ್ರತಿ ಕ್ವಶನ್ಗೆ ಒಂದು ಕೀ ಆನ್ಸರ್ಸ್ಗೆ ಅಬ್ಜೆಕ್ಷನ್ಗೆ 50 ರೂಪಾಯಿ ಏನೈತೆ ಫೀಸ್ ಇರುತ್ತೆ, ಅದನ್ನು ನೀವು ಕಟ್ಟಲೇಬೇಕು. ಸೊ ಕಟ್ಟಿ ಇದ ನಂತರ ನೀವು ಈ ಒಂದು ಪೋಸ್ಟ್ನ ಮಾಡಬೇಕು. ಓಕೆ, ಸೊ ಯಾವುದೇ ರೀತಿ ಅಬ್ಜೆಕ್ಷನ್ ಇದ್ದರೆ ಮುಂಚಿತವಾಗಿ ಕಳಿಸಿ, ಲಾಸ್ಟ್ ಡೇಟ್ ಮಟ್ಟ ವೇಟ್ ಮಾಡಬೇಡಿ. ಯಾಕಂದರೆ ಪೋಸ್ಟ್ ಮಾಡಿದಾಗಲೂ ನೀವು ಕೆಲವೊಂದ್ಸಲ ಡಿಲೇ ಆಗ್ಬೋದು ಪೋಸ್ಟ್ ರೀಚ್ ಆಗಲಿಕ್ಕೆ. ಸೊ ಆ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಬಾರ್ದಂದ್ರೆ ನೀವು ಒಂದು ಮುಂಚಿತವಾಗಿ ಒಂದು ದಿವಸ ಮುಂಚೆನೇ ಕಳಿಸಿದರೆ ಉತ್ತಮ ಆಗಿರುತ್ತೆ. ಸೊ ಅದೇ ರೀತಿ ಈ ಒಂದು ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.